ಯಶು, ನಾನು ಮಾತಾಡ್ತಿರೋದು ನಿನ್ನ ಕಿವಿಗೆ ಬೀಳ್ತಾ ಇದೆ ತಾನೆ? ಆ ಮಗು ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಾ ಇದ್ದೀನಿ. ನಾವು ಮಾಡಿರೋ ತಪ್ಪನ್ನು ಅರ್ಥ ಮಾಡಿಕೊಂಡು ಕ್ಷಮೆ ಕೇಳೋದ್ರಿಂದ ನಾವೇನು ಚಿಕ್ಕವರಾಗೋದಿಲ್ಲ. ಇನ್ನೂ ನಮ್ಮ ಘನತೆ ಗೌರವ ಹೆಚ್ಚುತ್ತೆ. ಆ ಮಗು ಕಣ್ಣಲ್ಲಿ ನೀರು ಹಾಕೊಂಡು ನಿಂತಿದೆ. ಕ್ಷಮೆ ಕೇಳು ಯಶೋದ. ಸರ್ ಒಂದು ನಿಮಿಷ, ಇದರಲ್ಲಿ ಯಶೋಧ ಮೇಡಮ್ದು ಏನೂ ತಪ್ಪಿಲ್ಲ. ದುಪ್ಪಟ್ಟನ ನಾನೇ ಜೋಪಾನವಾಗಿ ನೋಡ್ಕೊಳ್ಬೇಕಿತ್ತು. ಯಾವುದೋ ಗುಂಗಲ್ಲಿ ಹಳೆ ಬಟ್ಟೆ ಜೊತೆ ಇಟ್ಬಿಟ್ಟಿದೆ ಅನಿಸುತ್ತೆ. ಮೇಡಮ್, ನಾನೇ ವಾಶ್ ಮಾಡ್ಕೊಳ್ತೀನಿ. ತಪ್ಪು ನನ್ನಿಂದ ಆಗಿದೆ, ಕ್ಷಮಿಸ್ಬಿಡಿ. ಓ ಛೇ, ನಾನೇ ಸ್ವಲ್ಪ ದುಡುಕ್ಬಿಟ್ಟೆ ಅಂತ ಕಾಣಿಸತ್ತೆ. ಯಶು, ನಾನೇ ಸ್ವಲ್ಪ ಅತಿಯಾಗೇನೋ ಮಾತಾಡ್ಬಿಟ್ಟೆ. ಮನಸ್ಸು ಹಚ್ಕೋಬೇಡ, ಸಾರಿ. ನೋಡಮ್ಮ, ಆ ಬಟ್ಟೆನ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಕಲ್ಯಾಣಿಗೆ ತಲುಪಿಸ್ಬಿಡು. ಅರ್ಥ ಆಯ್ತಾ? ಹೋಗು. ಕಲ್ಯಾಣಿ, ಈ ಘಟನೆ ನಡಿಬಾರ್ದಾಗಿತ್ತು, ನಡೆದು ಹೋಗಿದೆ. ಮನಸ್ಸಿಗೆ ಹಚ್ಕೋಬೇಡ, ಮರೆತು ಬಿಡು. ಅಕ್ಕ, ನೀನ್ ಯಾಕೆ ಮಧ್ಯದಲ್ಲಿ ಬಂದು ಸಾರಿ ಕೇಳ್ದೆ? ಇದಕ್ಕೂ ನಿನ್ಗೂ ಸಂಬಂಧನೇ ಇಲ್ಲ. ಅವ್ರು ಸಾರಿ ಕೇಳ್ಬೇಕಾಗಿದ್ದು ನೀನಲ್ಲ. ಬರೀ ಇದೇ ಆಯ್ತು. ಹತ್ಕೊಂಡು ಉರಿತಾರೋ ಬೆಂಕಿಲಿ ಅನ್ನ ಬೇಯಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಥೂ. ಏನ ಮಿಟ್ರೋ, ಇಲ್ಲಿ ಬಂದು ಕೂತಿದ್ಯಾ ಬೇಜಾರಲ್ಲಿ? ಮೋಡ ಕವಿದ ವಾತಾವರಣ. ನೋಡು, ನನಗೆ ಈ ಥರ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಏನು ಮಾತಾಡ್ದಿರಾ ಸುಮ್ಮನೆ ಹೆಂಗೆಂಗೋ ಆಡ್ತಾ ಇದ್ರೆ ನಿಜ ಹೇಳ್ತದೆ, ನನಗೆ ಇಷ್ಟ ಆಗಲ್ಲ. ಏನೇ ಇದ್ರೂ ಮಾತಾಡಿ ಬಗೆಹರಿಸ್ಕೋಬೇಕು. ಮನ್ಸಲ್ಲಿರೋದನ್ನ ಹೊರಗೆ ಹಾಕೋದು ತಾನೇ ಎಲ್ಲ ಸರಿ ಹೋಗೋದು. ಮೀಟ್ರು, ಭರತ್ ಮಾಡಿದ್ದು ತಪ್ಪು. ಅದು ಅವನಿಗೂ ರಿಯಲೈಸ್ ಆಗಿದೆ. ಅವನು ನಿನ್ನ ಹತ್ರ ಏನೋ ಮಾತಾಡ್ಬೇಕಂತ. ಅದೆಲ್ಲ ಬೇಡ ಬಿಡು ಕೃಷ್ಣ. ಮೀಟ್ರು ಪ್ಲೀಸ್, ನನಗೋಸ್ಕರ ನೋಡು. ಭರತನ ಬಂದ. ರುಕೋವ್ರೆ, ನಂಗೆ ಗೊತ್ತಿರಲಿಲ್ಲ ಭವ್ಯ ಕೊಟ್ಟರು ಆ ದುಪ್ಪಟ್ಟ ನಿಮ್ಮ ಅನ್ನ ಕೊಟ್ಟಿದ್ದು ಅಂತ. ಹಾಗೂ ನೋಡಿ ಗೊತ್ತಿದ್ರೆ ನಾನು ಖಂಡಿತವಾಗ್ಲೂ ಈ ರೀತಿ ಮಾಡ್ತಾ ಇರಲಿಲ್ಲ. ಇಷ್ಟೆಲ್ಲ ರಾಧಾಂತ ಆದಮೇಲೆ ನಾನು ಒಂದೇ ಹೇಳ್ಬೋದು, ಐ ಆಮ್ ಸಾರಿ. ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಪರವಾಗಿಲ್ಲ ಬಿಡಿ. ಮೀಟ್ರು, ಅಷ್ಟೇ ಅಲ್ಲ, ಅವನ ಕೈಲಿ ಭವ್ಯಾಗೂ ಮತ್ತೆ ಅತ್ತಿಗೆಗೂ ಸಾರಿ ಕೇಳಿಸಿದ್ದೀನಿ. ಅದೆಲ್ಲ ಮಾಡೋ ಅವಶ್ಯಕತೆ ಇತ್ತಾ? ಮುಲಾಜೇ ಇಲ್ಲ. ನಮ್ಮಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ತ್ಯಾಪೆ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ನೋಡ್ರಕ್ಕೋ, ಕೋಪ ಅನ್ನೋದು ಇರಬಾರ್ದು. ಸಂಬಂಧಗಳು ಮುಖ್ಯ. ನಿನ್ನ ತಂಗಿ ಬೆಳ್ಳುಳ್ಳಿ ಪಟಾಸ್, ಅವಳಿಗೂ ಸ್ವಲ್ಪ ಕೋಪ ಕಡಿಮೆ ಆಗುತ್ತೆ. ಅದಕ್ಕೆಲ್ಲ ಟೈಮ್ ಬೇಕು. ಥ್ಯಾಂಕ್ಸ್. ಈ ಥ್ಯಾಂಕ್ಸ್ ಎಲ್ಲ ನೀನೇ ಹಿಡ್ಕೊ.
ಸರಿ, ನನಗೊಂದು ಸೀರಿಯಸ್ ಮ್ಯಾಟ್ರ್ ಗೊತ್ತಾಗಬೇಕಲ್ಲ ಈಗ. ಏನು? ಆ ದುಪ್ಪಟ್ಟ ವಿಷಯದಲ್ಲಿ ನಿಂದೇನು ತಪ್ಪಿರಲಿಲ್ಲ, ಆದರೂ ಅದನ್ನು ನಿನ್ನ ತಲೆ ಮೇಲೆ ಚಪ್ಪಟಿ ಕಲ್ಲು ಹೇಳ್ಕೊಂಡೆ. ಏನಕ್ಕೆ? ಯಶೋಧ ಮೇಡಮ್ ನಮ್ಗಿಂತ ತುಂಬ ದೊಡ್ಡವರು. ಸರಿ ತಪ್ಪು ಅಲ್ಲ, ಆಮೇಲಿನ ವಿಷಯ. ಅವ್ರು ಬಂದ್ಬಿಟ್ಟು ಅಕ್ಕನ ಹತ್ರ ಸಾರಿ ಕೇಳೋದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ನಾನೇ ತಪ್ಪು ಮಾಡಿದ್ದು ಅಂತ ಒಪ್ಕೊಂಡು ಸಾರಿ ಕೇಳಿದೆ ಅಷ್ಟೆ. ಶರಣಾರ್ಥಿ. ಹೇ, ಒಂದೊಂದು ಸರ್ತಿ ನನ್ನ ಕಣಿಗೆ ದೊಡ್ಡ ಮನುಷ್ಯ ಥರ ಕಾಣಿಸ್ತೀಯ ನೀನು. ಕನ್ಫ್ಯೂಸ್ ಆಗಿಬಿಡುತ್ತೆ ನನಗೆ. ಅಕ್ಕ, ಸುತ್ತಿ ಬಳಸಿ ಮಾತಾಡೋದು ಬೇಡ ರುಕ್ಕು. ಯಶೋಧ ಅವರು ದೊಡ್ಡವರು, ಅವ್ರು ಬಂದು ನನ್ನ ಹತ್ರ ಸಾರಿ ಕೇಳಿದ್ರೆ ನಿಂಗೆ ತಪ್ಪು ಅಂತ ಅನ್ನಿಸ್ತು. ಅದಕ್ಕೆ ನೀನೇ ಕೇಳಿದೆ ಅಲ್ವಾ? ಅಕ್ಕ ಇವಾಗ ಆ ವಿಷಯ ಯಾಕೆ? ನಾನು ಕೂಡ ಕೃಷ್ಣನ್ಗಿಂತ ದೊಡ್ಡವಳಲ್ವ ರುಕ್ಕು? ನಾನು ಬಂದು ಕೃಷ್ಣನ ಹತ್ರ ಸಾರಿ ಕೇಳಬೇಕಾದ್ರೆ ನಿಂಗೇನು ಅನಿಸ್ಲಿಲ್ವಾ? ಅಥವಾ ಜಿಂಕೆಗೊಂದು ನ್ಯಾಯ ನರಿಗೊಂದು ನ್ಯಾಯ ಅಂತನಾ? ಓಹ್, ಈ ಮನೆ ಆಡಂಬರ ವೈಭೋಗ ನೋಡಿ ನಮ್ಮ ನ್ಯಾಯ ದೇವತೆ ಕಣ್ಣು ಕುರುಡಾಗಿರ್ಬೇಕು. ಎಚ್ಚರ ಆದಾಗ ಸತ್ಯ ಗೊತ್ತಾಗತ್ತೆ ಅನ್ಸುತ್ತೆ. ಅಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಇಲ್ಲಿ ಏನು ನಡೀತು ನೀನೇ ನೋಡಿದ್ಯಲ್ವಾ? ಯಾವ್ದು ಸರಿ ಯಾವುದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ವಿವೇಕನ ನಮ್ಮ ಅಣ್ಣ ಕಲಿಸಿದ. ಅದನ್ನು ಮತ್ತೆ ಹೊಸದಾಗಿ ನಿನ್ನ ಹತ್ರ ಕಲಿಯೋ ಅವಶ್ಯಕತೆ ಇಲ್ಲ. ಈ ಹುಡುಗಿ ಮನೆಗೆ ಬಂದಾಗಿಂದ ಏನಾದರೂ ಒಂದು ಪ್ರಾಬ್ಲಮ್ ನಡೀತಾನೆ ಇದೆ. ಕಾಲಿಟ್ಲು ರಕ್ತ ಸುರಿತು, ಫೋಟೋ ಸುಟ್ಟೋಯ್ತು, ಸೀರೆ ಸುಟ್ಟೋಯ್ತು, ಇವತ್ತು ನೋಡಿದ್ರೆ ದುಪ್ಪಟ್ಟ ಇಶ್ಯೂ ಆಯಿತು. ಅವಳು ಇದನ್ನು ಬೇಕು ಅಂತ ಮಾಡ್ತಿದ್ದಾಳೋ ಅಥವಾ ಏನು ಒಂದು ಗೊತ್ತಾಗ್ತಾನೆ ಇಲ್ಲ. ಈ ಅಣ್ಣ ನೋಡಿದ್ರೆ ಯಾವಾಗಲೂ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾನೆ. ಏನು ಮೋಡಿ ಮಾಡಿಬಿಟ್ಟಿದ್ದಾಳೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಛೇ, ಯಶೋದ, ಟೆನ್ಷನ್ನಲ್ಲಿದ್ದೀಯಾ? ತಲೆ ಕೆಡ್ಸ್ಕೊಂಡಿದ್ದೇನೆ. ಎಲ್ಲ ಉಲ್ಟಾ ಹೊಡಿತಾ ಇದೆ ಅಂತ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡಬೇಕಲ್ವ ರಾಚಮ್ಮ? ಹೀಗಾಗಿರೋ ಪ್ರಾಬ್ಲಮ್ಗೆ ಹೇಗೆ ಸಲ್ಯೂಷನ್ ಹುಡುಕ್ಬೇಕು ಅಂತ ಯೋಚನೆ ಮಾಡಲೇಬೇಕಲ್ವ ರಾಚಮ್ಮ? ಈ ರಾಚಮ್ಮ ಇರುವಾಗ ನಿನಗೆ ಯಾಕೆ ತಲೆಭಾರ? ಕೊಡ್ತೀನಿ ನಾನು ಪರಿಹಾರ. ನೋಡಿದ್ನಲ್ಲ ನೀನು ಕೊಟ್ಟಿದ್ದ ಪರಿಹಾರ ಇಷ್ಟು ದಿನ, ಮತ್ತೆ ಶುರು ಮಾಡ್ಕೊಂಡ್ಬಿಟ್ಯಾ? ಸರಿ, ಅದೇನು ಅಂತ ಹೇಳು. ಇಲ್ಲಿ ನೋಡು, ವಿಡಿಯೋ ವಶೀಕರಣ